ಸುಮಲತಾ ಅವರಿಗೆ ಸಿಗ್ತಾ ಇರುವಂತಹ ಜನಬೆಂಬಲವನ್ನು ನೋಡಿ ಅವರು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ಅವರ ಬೆಂಬಲಿಗರ ಮೇಲೆ ಕಲ್ಲು ತೂರಾಟ ಮತ್ತೊಂದು ಮಗದೊಂದು ನಡೆಸ್ತಾ ಇದ್ದಾರೆ. ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲವೂ ಸಹ ತಿರುಗುಬಾಣ ಆಗೋದಿದೆ. ಇನ್ನು ಹಾಸನ ಜಿಲ್ಲೆನಲ್ಲಿ ಅವ್ರದೇ ಅಂತ ಒಂದು ಆಡಳಿತ ನಡೀಬೇಕು. ಯಾವುದೇ ಕಚೇರಿಯಲ್ಲಿ ಬೇರೆಯವರ ಒಂದು ಮಾತು ನಡೆಯೋ ಹಾಗಿಲ್ಲ. ಯಾರಾದರೂ ಒಬ್ಬರು ತಮ್ಮ ವಿರುದ್ಧ ಮಾತನಾಡಿದವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸಿ ಕೋರ್ಟ್ಗೆ ಅಲಿಯುವಂತಹದ್ದು ಈ ರೀತಿಯ ಪ್ರವೃತ್ತಿಯಲ್ಲಿ ನಡೆದಿದೆ. ಈ ಬಗ್ಗೆ ಜನ ಬೇಸತ್ತಿದ್ದಾರೆ. ಈ ಸರ್ವಾಧಿಕಾರಿ ನೀತಿಯ ಆಡಳಿತ ತೊಗಲಕ್ ದರ್ಬಾರ್ ಇದನ್ನ ಈ ಭಾಗದ ಜನ ಸಹಿಸ್ತಾ ಇಲ್ಲ. ಹೀಗಾಗಿ ನಿರೀಕ್ಷೆ ಮೀರಿ ಜನ ಉತ್ಸಾಹದಲ್ಲಿ ಭಾಗವಹಿಸಿದಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಜಿಲ್ಲೆಯ ಎಲ್ಲ ಕಡೆ ಬಹಳ ಜನ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಬಿಜೆಪಿಗೆ ಸೇರಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದೆಲ್ಲವೂ ಸಹ ಈ ಲೋಕಸಭಾ ಚುನಾವಣೆಯಲ್ಲಿ ಎ ಮಂಜುವರ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ. ನಮ್ಮ ಮಾಧುಸ್ವಾಮಿ ಅವರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಕಾದು ನೋಡಿ ಇನ್ನೊಂದು 4 ದಿನ ವೇಟ್ ಮಾಡಿ. ಅಲ್ಲಿ 100 ಜನ ಸೇರಿದ್ರು. ಪುಟ್ಟೇಗೌಡರನ್ನ ಮಾಧುಸ್ವಾಮಿ ಅವರ ಆತ್ಮೀಯ ಸ್ನೇಹಿತರಾದ್ರಿಂದ ಚಾ ಕುಡಿಯಕ್ಕೆ ಹೋಗಿದ್ದು. ಅದರಲ್ಲಿ ಸುತ್ತಂತ ಎಲ್ಲರೂ ಸಹ ಹೇಳಿದಂತದ್ದು, ಈ ಬಾರಿ ನಾವು ಯಾವ ಕಾರಣಕ್ಕೂ ಸಹ ಜೆಡಿಎಸ್ ಅಭ್ಯರ್ಥಿ ಓಟ್ ಹಾಕೋಲ್ಲ,